ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಭ್ರಷ್ಟನಾಗಿದ್ದರೆ ಜನ ಶಾಸಕನನ್ನಾಗಿ ಮಾಡುತ್ತಿರಲಿಲ್ಲ. ಮಾಲೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಶಾಸಕ ಕೆ.ವೈ. ನಂಜೇಗೌಡ ಅವರು ಹೂಡಿ ವಿಜಯಕುಮಾರ್ಗೆ ತೀಕ್ಷ್ಣ ತಿರುಗೇಟು ನೀಡಿದರು. ತಾಲೂಕಿನ ಜನತೆ ಪ್ರಶ್ನಿಸಿದರೆ ಉತ್ತರ ನೀಡುತ್ತೇನೆ. ನೀವು ತಾಲೂಕಿಗೆ ಆಕಸ್ಮಿಕವಾಗಿ ಬಂದು ಜನರನ್ನು ಯಾಮರಿಸಿ ಮತ ಪಡೆದಿದ್ದೀರಿ. ನಿಮ್ಮ ಟೀಕೆ ಟಿಪ್ಪಣಿಗಳಿಗೆ ತಾಲೂಕಿನ ಜನ ಸಹಕಾರ ನೀಡುವುದಿಲ್ಲ. ನಾನು ಭ್ರಷ್ಟನಾಗಿದ್ದರೆ ಜನತೆ ನನ್ನನ್ನು ಯಾವುದೇ ಚುನಾವಣೆಯಲ್ಲಿ ಗೆಲ್ಲಿಸುತ್ತಿರಲಿಲ್ಲ ಎಂದು ಶಾಸಕರಾದ ಕೆ.ವೈ. ನಂಜೇಗೌಡ ಹೇಳಿದರು. ವರದಿ ಸಲೀಂ ಪಾಷಾ. ಒಂದು ಸ್ವಾಭಿಮಾನ ಪಕ್ಷ ಅದು ಸ್ವಾಭಿಮಾನ ಜನತಾ ಪಕ್ಷ ಅಂತ ಆ ಪಕ್ಷದ ಮುಖಂಡ ಒಬ್ಬ ಹೂಡಿ ವಿಜಯಕುಮಾರ್ ಅಂತ ಒಂದು ಪ್ರಸ್ತಾವನೆ ಮಾಡಿದ್ದಾರೆ. 3 ವಿಷಯ, ನಾವು 3 ವಿಷಯ ಮಾತ್ರ ಮಾತಾಡ್ತೀವಿ. ಒಂದು ವಿಷಯ, ಮಾಲೂರು ತಾಲೂಕಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಎರಡನೆಯದು, ಸಿಕ್ಕ ತಿರುಪ್ತಿಯನ್ನ ಉಂಡಿ ದುಡ್ಡಲ್ಲಿ ಅಭಿವೃದ್ಧಿ ಮಾಡಕ್ಕೆ ಇವರೇ ಬೇಕಾ? 2. ಮೂರನೆಯದು, ಸೈಟ್ಗಳನ್ನ ಇಲ್ಲಿವರೆಗೂ ಕೊಡಕ್ಕಾಗಿಲ್ಲ. ಈಗ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತದೆ, ಈ ಸಂದರ್ಭದಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು 3 ಪ್ರಶ್ನೆನ ವಿಷಯವನ್ನ ನಿನ್ನೆ ಮಾತಾಡಿದ್ದಾರೆ. ಅದಕ್ಕೆ ನಾನು ಒಂದು ಪ್ರಶ್ನೆಯನ್ನ ಮಾಡ್ತೀನಿ. ಹೂಡಿ ವಿಜಯಕುಮಾರ್ ಅವರೇ, ಈ ಮಾಲೂರು ತಾಲೂಕಲ್ಲಿ ಆಕಸ್ಮಿಕವಾಗಿ ನಾನು ರಾಜಕಾರಣಕ್ಕೆ ಬಂದಿಲ್ಲ. ಇಲ್ಲ ದುಡ್ಡು ಮಾಡಿಕೊಂಡು ರಾಜಕಾರಣ ಮಾಡಬೇಕು ಅಂತ ಶೋಕಿಗೆ ಬಂದಿಲ್ಲ. ನನ್ನ ತಾಲೂಕಿನ ಜನತೆ ನನ್ನನ್ನ 86ನೇ ಇಸ್ವಿಯಿಂದ ಹೆಮ್ಮೆಯಿಂದ ಪ್ರತಿಯೊಂದು ಸಭೆಯಲ್ಲೂ ಕೂಡ ನಾನು ನೆನಪು ಮಾಡ್ಕೊಳ್ತಾ ಇರ್ತೀನಿ. ನನ್ನ ತಾಲೂಕಿನ ಜನತೆ ನನ್ನನ್ನು ಬೆಳೆಸಿದ್ದಲ್ಲ, ನನ್ನ ತಾಲೂಕಿನ ಜನತೆ ಮುಂದೆ ನಾನು ನೆನಪಿಸ್ಕೊಳ್ತಾ ಇರ್ತೀನಿ. ಮಂಡಲ ಪಂಚಾಯತಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, PLD ಬ್ಯಾಂಕ್ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು,